ಆಮೇಲೆ ಒಕ್ಕಲಿಗ ಸಂಘದಿಂದ ನಿರ್ಮಿಸಿರುವ ನಮ್ಮ ಕಾಂಪ್ಲೆಕ್ಸನ್ನು 13ನೇ ತಾರೀಕು ಇನಾಗ್ರೇಷನ್ ಇಟ್ಕೊಂಡಿದ್ದೀವಿ. ಇದಕ್ಕೆ ಸ್ವಾಮೀಜಿಯವ್ರನ್ನ, ಸಂಸದರನ್ನ, ಪಕ್ಷಾತೀತವಾಗಿ ಎಲ್ಲ ಮುಖಂಡರನ್ನ ಕರೆದಿದ್ದೀವಿ. ಉಸ್ತುವಾರಿ ಅದೇ ಸಾಮೂಹಿಕವಾಗಿ ಎಲ್ಲರನ್ನೂ ಕರೆದಿದ್ದೀವಿ. ಪರ್ಸ್ನಲಾಗಿ ಒಬ್ಬರದ್ದು ಹೆಸರು ಹೇಳಬೇಡ, ಎಲ್ಲರೂ ಪಕ್ಷಾತೀತವಾಗಿ ಕರೆದಿದ್ದೀವಿ. ಎಲ್ಲರೂ ಒಪ್ಕೊಂಡಿದ್ದಾರೆ ಬರೋದಕ್ಕೆ, ಎಲ್ರಿಗೂ ಇನ್ವಿಟೇಷನ್ ಕೊಟ್ಟಿದ್ದೀವಿ, ಎಲ್ಲ ಬರ್ತಾರೆ. ಅದರಿಂದ ಅವರೆಲ್ಲ ಬರಲಿ ಅಂತ ನಾನು ವಿನಂತಿ ಮಾಡ್ತೀನಿ. ಸಮುದಾಯದವರಿಗೆಲ್ಲ ವಿನಂತಿ ಮಾಡಿ ಅವರೆಲ್ಲ ಬರಬೇಕು ಅಂತೇಳಿ ಆವಾಗ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಎಲ್ಲ ಡೈರೆಕ್ಟ್ಸ್ ಮೂಲಕ ಎಲ್ಲನೂ ಹೇಳಿದ್ದೀವಿ. ಅವರೆಲ್ಲ ಬರಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀವಿ. ಇದು 220 ಅಡಿ ಉದ್ದ, 72 ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣವಾಗಿ 72 ಅಡಿ ವಿಸ್ತೀರ್ಣ ಇದೆ. ಅಗಲ ಕೆಳಗಡೆ ಶೆಲ್ಲರ್ ಮಾಡಿದ್ದೀವಿ ವಾಹನಗಳಿಗೆ ಪಾರ್ಕಿಂಗೋಸ್ಕರ. ಮೊದಲನೇ ಮಹಡಿನಲ್ಲಿ 14 ಅಂಗಡಿಗಳು ಮತ್ತು 7500 ಅಡಿ ಚದರಡಿ ಒಂದು ಹಾಲ್ ಇದೆ. ಅದನ್ನು ರೆಡ್ಡಿ ಎಲೆಕ್ಟ್ರಾನಿಕ್ಸ್ನವ್ರಿಗೆ ಈಗಾಗಲೇ ನಾವು ಬಾಡಿಗೆ ಕೊಟ್ಟಿದ್ದೀವಿ. ಆಮೇಲೆ ಮೇಲ್ಗಡೆನೂ ಸೇಮ್ ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರಲ್ಲಿ ಎಷ್ಟು ವಿಸ್ತೀರ್ಣ ಇದೆ ಸೇಮ್ ಅಷ್ಟೇ ವಿಸ್ತೀರ್ಣ, ಅಷ್ಟೇ ಅಂಗಡಿಗಳು ಮೇಲ್ಗಡೆನೂ ಇದೆ. ಇದನ್ನು ಇನ್ನೂ 2 ಫ್ಲೋರನ್ನು ಕಟ್ಕೊಳ್ಳೋದಕ್ಕೆ ಮೊದಲಿಂದನೇ ಪಾಯದಿಂದನೇ ನಾವು ಪ್ರಾವಿಷನ್ ಮಾಡಿದ್ದೀವಿ. ಆದರೆ ಈಗ ಸದ್ಯಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳಲ್ಲಿ ಸಾಲ ಸೋಲ ಮಾಡದೆ ಈ ಬಿಲ್ಡಿಂಗನ್ನು ಅಷ್ಟು ಸಂಪೂರ್ಣ ಮಾಡಿದ್ದೀವಿ. ಅದಕ್ಕೆಲ್ಲ ನಮ್ಮ ನಿರ್ದೇಶಕರ ಸಹಕಾರ, ಮಾರ್ಗದರ್ಶನ, ಆದ್ದರಿಂದ ಇದು ಸಾಧ್ಯ ಆಗಿದೆ. ಸಮುದಾಯಕ್ಕೆ ಮಾತ್ರ ಸರ್, ಇದು ಸಂಘದ ಒಕ್ಕಲಿಗರ ಸಂಘದ ಆಸ್ತಿ ಆದ್ದರಿಂದ ಅಂಗಡಿಗಳನ್ನು ಬರೀ ಸಮುದಾಯಕ್ಕೆ ಮಾತ್ರ ಕೊಡಬೇಕು ಅಂತ ಹೇಳಿಬಿಟ್ಟು ಸಂಘದಲ್ಲಿ ತೀರ್ಮಾನ ಆಗಿದೆ. ಅದರಂತೆ ಅರ್ಜಿಗಳು ಬರ್ತಾ ಇವೆ. ಅದನ್ನು ಅದರ ಬಾಡಿಗೆ ಗೀಡಿಗೆ ಎಲ್ಲ ಕಮಿಟಿನಲ್ಲಿ ತೀರ್ಮಾನ ಮಾಡಿ ಅದನ್ನು ಯಾವ ರೀತಿ ವಿತರಣೆ ಮಾಡಬೇಕು ಅನ್ನೋದನ್ನು ಸಂಘದ ನಿರ್ದೇಶಕರು ತೀರ್ಮಾನ ಮಾಡ್ತಾರೆ.